ಈ ವೇದಿಕೆ ಮೇಲೆ ಆಸೀನರಂತ ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ನನಗೊಂದು ಮಾರ್ಗದರ್ಶನ ಕೊಟ್ಟಿದ್ದಂತ ನಮ್ಮ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರು ಹೇಳಿದ ಆಧಾರದ ಮೇಲೆ ನಾನು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದೀನಿ. ಅವರು ಯಾವಾಗ ನನಗ ಬೆನ್ನೆಲುಬಾಗಿ ನಿಂತು ನೀವು ಕೆಲಸ ಮಾಡು ಅಂತ ಹೇಳಿದ್ರು, ಆ ಆಧಾರದ ಮೇಲೆ ನನ್ನ ಎಲ್ಲರಿಗೆ ನನ್ನ ಒಂದು ಬಾಡಿ ಇದೆ, ಸಮಿತಿಯ ಎಲ್ಲ ಬಾಡಿ ಎಲ್ಲ ಸದಸ್ಯರಿದ್ದಾರೆ, ಅವರಿಗೆ ನಾನು ಕಾನ್ಫಿಡೆನ್ಸ್ ನಲ್ಲಿ ತೆಗೆದುಕೊಂಡು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ನಡೆಸಿದ್ದೀನಿ. ಅದೇ ಅಲ್ಲದೆ ಮುಂಬರುವ ದಿನಗಳಲ್ಲಿ ಎಲ್ಲರೂ ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತೇನು ದಾಸ ಸಿಸ್ಟರ್ ಕನಕದಾಸರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸಾಕಷ್ಟು ಸಮಯ ಬೇಕಾಗುತ್ತೆ, ಆದ್ರೆ ಪೂಜ್ಯರು ಇನ್ನೂ ಸಾಕಷ್ಟು ಸಮಯ ಬೇಕಾಗುತ್ತೆ ಅವರ ಸಲುವಾಗಿ. ಅದಕ್ಕೆ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ, ಇವತ್ತು ನಮ್ಮ ಏನ್ ಸದಸ್ಯರಿದ್ದಾರೆ, ಇವತ್ತೇ ನಾವು ಈ ಒಂದ್ ಜಯಂತಿ ಮಾಡ್ಬೇಕಾದ್ರೆ ಕೆಲವು ತಾರತಮ್ಯಗಳು ಬಂದಿದ್ದು, ಆದ್ರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕರಿಸಿದಂತ ಎಲ್ಲಾ ಮಹಿಳೆಯರಿಗೆ ನಾನು ತುಂಬಾ ಹೃದಯದಿಂದ ಒಂದು ಒಳ್ಳೆ ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕೆ ತಾವೆಲ್ಲರೂ ಭಾಗವಹಿಸಿದ್ದೀರಿ. ಅದ್ರ ಸಲುವಾಗಿ ತಮಗೆಲ್ಲರೂ ನಾನು ಒಂದು ಶುಭಾಶಯವನ್ನು ಕೋರುತ್ತಾ ನನಗೊಂದು 2 ಮಾತು ಹೇಳಕ್ ಆಸ್ಪದ ಪಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.